ಊಟ ಆಗಿದ ತಕ್ಷಣ ನಿಮ್ಗೆ ಆಲ್ರೆಡಿ ನನ್ನಂತೆ ತಿಂಡಿ ಈಗ ನೀವ್ ಹೇಳಿ ಖುಷಿ ಈಗ ಇನ್ನ ಬಂದಿಲ್ಲ ಆಕ್ಚುಲಿ ಅವ್ಳು ಬರ್ತೀನಿ ಅಂತ ಹೇಳಿ ಎಷ್ಟು ನಾನೇ ಹುಡ್ಗ ನಮ್ಮನೆಯವರು ಡ್ಯೂಟಿ ಈ ಡ್ರೆಸ್ ಎಲ್ಲ ಏನ್ ಬಟ್ಟೆ ತಗೋತೀವಿ ಒಂದ್ ಕೆಜಿಗೆ ಎರಡೇನಾ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಬಂದು 12 o'clock ಆಗಿದೆ. ಸೊ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ಬೇಕಂತ ಟಿಫನ್ ಮಾಡೋದಕ್ಕೆ ಟಿಫನ್ ಊಟ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಏನಂದರೆ ಆಲ್ರೆಡಿ ಬೇಗನೆ ಸೆಕೆಂಡ್ ಶಿಫ್ಟ್ ಸ್ಟಾರ್ಟ್ ಆಗೋದ್ರಿಂದ ಆಲ್ಮೋಸ್ಟ್ ಊಟ ಮಾಡ್ಕೊಂಡು ಹೊರಡ್ಬೇಕು ಅಂತ. ಇವಾಗ ನೋಡಿ ಊಟ ಎಲ್ಲ ಆಗುತ್ತೆ. ಊಟ ಆಗಿದ ತಕ್ಷಣ ನಿಮ್ಗೆ ಆಲ್ರೆಡಿ ನನ್ನ ರೆಗ್ಯುಲರ್ ನೋಡ್ತಾ ಇದ್ರೆ ಗೊತ್ತಿರುತ್ತೆ ನಿಮಗೆ ವ್ಲಾಗ್ಸ್ನ. ಹೋಗೋ ಟೈಮಲ್ಲಿ ಒಂದ್ಸಲ ಟೀ ಕುಡಿದು ಹೋಗ್ಬೇಕು ಅವರು ಅಂತ. ಸೊ ಆಗಲೇ ಕೇಳ್ತಾ ಇದ್ದಾರೆ, ನನಗೆ ಟೈಮ್ ಆಯಿತು, ಒಂದು 10 ನಿಮಿಷ ಟೀ ಬಿಡಮ್ಮ, ಟೀ ಇಟ್ಬಿಡಮ್ಮ ಅಂತ ಅಂದ್ಕೊಂಡು. ಸೊ ಇವಾಗ ಟೀ ಮಾಡಿಕೊಡ್ಬೇಕು ಅವ್ರಿಗೆ. ನಾನು ಇವತ್ತು ಬೇಗನೆ ಎಲ್ಲ ಕೆಲಸಗಳು ನಂದು ಮುಗ್ದೋಗಿದೆ. ಹಾಗೆ ಸ್ವಲ್ಪ ನಮ್ಮ ಅಣ್ಣನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಇವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ಕೂಡ ಒಂದು 10 ನಿಮಿಷ ಹೋಗ್ಬಿಟ್ಟು ಬರಬೇಕು. ನಾನು ಹಂಗೂ ರೇಗಿಸ್ತಾ ಇರ್ತೀನಿ ಫ್ರೆಂಡ್ಸ್. ಇವ್ರಿಗೆ ಏನಂತ ಹೇಳಿದ್ರೆ ಯಾವಾಗಲೂ ಅಂದರೆ ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ ಆಗ್ತಿದ್ದಂಗೆ ನಮಗೆ ಈ ಜ್ಯೂಸು ತಣ್ಣಗಿರೋದೇನಾದರೂ ಮಜ್ಜಿಗೆ ಅಥವಾ ಏನಾದ್ರು ಹಣ್ಣುಗಳು ಹಿಂಗೆ ತಿನ್ಬೇಕಂತ ಅನ್ನಿಸ್ತಿರುತ್ತೆ. ಇವ್ರಿಗೆ ಏನಂದರೆ ಹೋಗೋ ಸಮಯದ ಇಷ್ಟು ಬಿಸಿಲಿದ್ರೂ ಒಂದ್ಸಲನಾದರೂ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೋಗ್ತೀನಿ ಅನ್ನೋ ಥರ ಇವರಿಗೆ. ಇವ್ರಿಗೆ ಏನಂದರೆ ಅಲ್ಲಿ ಡ್ರೈವಿಂಗ್ ಮಾಡುವಾಗ ನಿದ್ದೆ ಬರುತ್ತೆ, ತೂಗುಡ್ಸಿ ಅದು ಇದು ಅಂತ ಒಂಥರ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಮಧ್ಯೆ ಟೀ ಕುಡಿಯೋ ಅಭ್ಯಾಸ ಆಗ್ಬಿಟ್ಟಿರ್ತಾರಲ್ಲ, ಅದಕ್ಕೆ ನಾನು ಆಲ್ಮೋಸ್ಟ್ ಆದಷ್ಟು ಕಂಟ್ರೋಲ್ ಮಾಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಿಸಿದ್ದೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಏನು ಒಂದು 2-3 ಟೈಮ್ಸ್ ಆಗುತ್ತೆ ಅಂದ್ರೂ ಅದು ಜಾಸ್ತಿನೇ. ಅದನ್ನು ಅಟ್ಲೀಸ್ಟ್ 1 ಟೈಮ್ 2 ಟೈಮ್ ಇದ್ರೆ ಸರಿ. ಬಟ್ ಅದೇ ಆದರೂ ಓವರ್ ಗ್ಯಾಸ್ಟ್ರಿಕ್ ಆಗಿಬಿಟ್ರೆ ಆಮೇಲೆ ನಮಗೆ ಸತಾಯಿಸ್ಬಿಡುತ್ತೆ ಫ್ರೆಂಡ್ಸ್. ಹೊಟ್ಟೆ ಎಲ್ಲ ಉಬ್ರಿಸ್ಕೊಳ್ಳೋದು ಮತ್ತು ಒಂಥರ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅಷ್ಟು ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಆದಷ್ಟು ಅವಾಯ್ಡ್ ಮಾಡಿದೆ. ನಿಮ್ಮ ಮನೆಯಲ್ಲೂ ಈ ಥರ ಯಾರಾದರೂ ಟೀ ಲವರ್ ಇದ್ದಾರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ನೀವು ಟೀ ಜಾಸ್ತಿ ಕುಡಿತೀರಾ ಅಂತ. ನಾನು ಇವ್ರಿಗೆ ಮಾಡಿದಾಗಲೆಲ್ಲ ಸ್ವಲ್ಪ 1-2 ಸಲ ಕುಡಿದ್ಬಿಟ್ಟಿರ್ತೀನಿ. 1-2 ಸಲ 3 ಸಲ ಆಗುತ್ತೆ ದಿನಕ್ಕೆ ಅಂತ ಹೇಳ್ಬೋದು. ಟಿಫನ್ಗಿಂತ ಮುಂಚೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಗೊತ್ತು, ನನ್ನ ರೂಟೀನ್ ನೋಡಿರ್ತೀರ. ಮತ್ತು ಟಿಫನ್ ಆದಮೇಲೆ ಅದಾದಮೇಲೆ ಮತ್ತೆ ಈವ್ನಿಂಗ್ ಹಿಂಗೆ ಆಗಿರುತ್ತೆ. ಸೊ ನೀವು ಈ ಥರ ಟೀ ಲವರ್ ನಿಮ್ಮ ಮನೇಲೂ ಇದ್ದಾರಾ ಅಥವಾ ಯಾರು ನಿಮ್ಗೂ ಇಷ್ಟನಾ ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಮಾಡಿ. ನಿಮಗೆ ಅಥವಾ ಕಾಫಿ ಲವರ್ ಆದರೂ ಪರವಾಗಿಲ್ಲ, ಕಾಫಿ ಇಷ್ಟನಾ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಮೆಝಾನಿಂದ ಬೈ ಮಾಡಿರ್ತಕ್ಕಂಥ ಅಗ್ಯಾರೋ ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತು ಆಲ್ರೆಡಿ ನಾನು ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಯಾವುದೇ ಒಂದು ಪೇಸ್ಟ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಆಗಿ, ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ, ತುಂಬ ನೈಸಾಗಿ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಒಂದು ಪ್ರಾಡಕ್ಟ್ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಪ್ರಾಡಕ್ಟ್ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಅಮ್ಮ ಮತ್ತೆ ರಕ್ಷಿತಾ ಬಂತು, ಎಲ್ಲರೂ ಕೂಡ ಬಂದರು. ನಾನು ಅಷ್ಟರಲ್ಲಿ ನಮ್ಮ ಅಣ್ಣ ಮನೆಗೆ ಹೋಗಿದ್ದು ಬರ್ತೀನಿ ಅಂತ ಹೇಳಿದೆ ಅಲ್ವಾ, ಸೊ ಅಲ್ಲಿಂದ ಬಂದೆ. ಹಾಗೆ ಅಮ್ಮ ಬರ್ತಾನೆ, ನನ್ನ ಸಾಂಬಾರು ಏನು ಇವರೆಲ್ಲ ಬರ್ತಾರೆ ಅನ್ನೋ ಐಡಿಯಾ ಏನೂ ಇರಲಿಲ್ಲ. ಸ್ವಲ್ಪ ಸಾಂಬಾರು ಅಷ್ಟೇ, ಅದಕ್ಕೆ ಅಮ್ಮ ಬರ್ತಾನೆ ಸಾಂಬಾರು ತೊಗೊಬಂದಿದ್ರು, ಜೊತೆಗೆ ಪಾಯಸ ಅದೆಲ್ಲ ತೊಗೊಂಡು ಬಂದಿದ್ರು. ಸೊ ಇಲ್ಲೇ ಅನ್ನಕ್ಕಿಟ್ಟೆ ನಾನು. ಸೊ ಅನ್ನಕ್ಕೆ ಇಟ್ಬಿಟ್ಟು ಇನ್ನು ಊಟ ಎಲ್ಲ ಬಡಿಸ್ಕೊಟ್ಬಿಟ್ಟು ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅಲ್ಲೂ ಬೋರ್ ಆಗ್ತಿರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಹೊತ್ತು ಎಲ್ಲರೂ ಕುತ್ಕೊಂಡು ಹರಟೆ ಹೊಡೆದ್ವಿ, ಅದನ್ನೇ ಹೇಳ್ತಾ ಇದ್ವಿ, ಅದು ಇದು ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೆ ಫ್ರೆಂಡ್ಸ್, ಮಾತಾಡ್ತಾ ಸಂಜೆ ಆಗಿದ್ದೇ ಗೊತ್ತಾಗಿಲ್ಲ. ಇವತ್ತಂತೂ ವೆದರು ಫುಲ್ ಕೋಲ್ಡ್ ಆಗಿದೆ. ಎಲ್ಲಿ ಮಳೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ಮೋಡ ಆಗಿದೆ, ಬಟ್ ಮಳೆ ಏನು ಬಂದಿಲ್ಲ. ಬಟ್ ವೆದರ್ ಅಂತೂ ಹಾಗೆ ಇದೆ. ಸೊ ಇವಾಗ ಟೀ ಮಾಡೋಣ ಎಲ್ರಿಗೂ ಸಂಜೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಶಿವು, ರಕ್ಷಿತಾ, ಅಮ್ಮ ಎಲ್ಲರೂ ಇಲ್ಲೇ ಇದ್ದಾರೆ. ಹಾಗೆ ರಮ್ಯನ್ನೂ ಕೂಡ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ಸೊ ಸಂಜೆ ಬರ್ತಾಳೆ ಅವಳು ಬಂದು ಜಾಯ್ನ್ ಆಗ್ತಾಳೆ. ಇವಾಗ ಅವಳು ಸದ್ಯಕ್ಕೆ ಮಿಸ್ ಆಗಿದ್ದಾಳೆ. ನಾವು ಇಷ್ಟೇ ಜನ ಇವಾಗ ಸಂಜೆ ಆಯ್ತಲ್ಲ ಅಂದ್ಬಿಟ್ಟು ಟೀ ಟೈಮ್ ಆಗಿದೆ ಅಂತ ಹೇಳಿ ಟೀ ಮಾಡ್ತಾ ಇದ್ದೀನಿ ಎಲ್ರಿಗೂ. ನೋಡಿ ಟೀ ಆಗ್ತಾ ಇದೆ. ನಮ್ಮ ಅಮ್ಮ ಸರಿ ನನ್ನ ಸೋಫಾ ಕವರ್ ಮಾತ್ರ ನಿಲ್ಲಲ್ಲ. ಈಗ ನಮ್ಮ ಬಟ್ಟು ಇದು ಮಾಡ್ತಾ
ಮಗಳ ಮನೆಗೆ ಬಂದಿದ್ದೀವಿ. ಹಾ ಟೈಮ್ ಪಾಸ್ ಆಯ್ತು ಚೆನ್ನಾಗಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಮ್ಮ ಅಮ್ಮನ್ಗೆ. ಹೋಗಿದ್ದೆ ಗೊತ್ತಾಗ್ತಿಲ್ಲ, ಟೈಮ್ ಬೇಗ ಹೋಗ್ಬಿಡ್ತು. ರಕ್ಷಿತಾ ನಿಮ್ಗೆ? ನನಗೂ ಖುಷಿ ಆಯ್ತು, ಟೈಮ್ ಪಾಸ್ ಚೆನ್ನಾಗಾಯ್ತು. ನಮ್ಮಮ್ಮ ಅದಕ್ಕೆ ಬಂದ ತಕ್ಷಣ ನನ್ನ ಬಾ ಬಾ ಅಂತ ಇತ್ತು. ನಿಮ್ಗೂ ಹೆಂಗಿದ್ರು ಒಂದೇ ಕಡೆ ಇರ್ತೀರಾ ಬನ್ನಿ ಅಂತ, ಅದಕ್ಕೆ ಅದು ಹೇಳ್ದೆ. ನೀವು ಒಬ್ರೇ ತಗೊಳ್ಳಿ. ಹುಡುಗಿ ಚೆನ್ನಾಗಿದೆ ಅಲ್ವಾ? ಥ್ಯಾಂಕ್ ಯು. ನಮ್ಮ ಹುಡ್ಗ ಡ್ಯೂಟಿಗೆ ಹೋಗಿದ್ರೆ ನೀವೇನ್ ನೋಡ್ಬೇಡಿ. ಹಾ ನಾನೇ ಹುಡ್ಗ, ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರಲ್ಲ, ಅದಕ್ಕೆ ನಿಮ್ಗೆ ಕೊಡ್ತಾ ಇದ್ದೀನಿ. ಕಿತಾಪತಿ ಗಂಡ್ಸು ಇವನು. ಕಿತಾಪತಿ ಹೆಂಗ್ಸಾಯ್ತು ಇವಾಗ. ಕಿತಾಪತಿ ಗಂಡ್ಸು, ಕಿತಾಪತಿ ಗಂಡ್ಸು ಗಂಡಸ್ರೇ. ಸಂಜೆ ಆಗಿ ಹೋಯ್ತು. ಆಗೋಯ್ತು. ಕಿತಾಪತಿ ಗಂಡಸ್ರೇ. ಹ ಮಾತ್ ಬಂದ್ಬಿಟ್ಟೈತೆ, ಗೊಜ್ಜ ಗೊಜ್ಜ ಅಂತಾರೆ. ಲೈಟ್ ಆಗಿ ನೋಡ್ತಾ ಇದ್ದಾರೆ. ಚಂದ್ರಮುಖಿ ಪ್ರಾಣಸಖಿ. ಫ್ರೆಂಡ್ಸ್, ಚಂದ್ರಮುಖಿ ಪ್ರಾಣಸಖಿ ಮೂವಿ ಬರ್ತಾಯಿತ್ತು. ಇದನ್ನ ಎಷ್ಟು ಇಂಟ್ರೆಸ್ಟಿಂದ ನೆನ್ನೆ ನೋಡಿರೋದು ಅಂದರೆ ಅಷ್ಟು ಇಂಟ್ರೆಸ್ಟಿಂದ ನೋಡಿರೋದು. ಸೊ ನಾವು ಚಿಕ್ಕವ್ರು ಇರಬೇಕಾದ್ರೆಲ್ಲ ಸ್ಕೂಲಿಂದ ಬಂದು ಮೂವಿ ನೋಡೋಕ್ಕೆ ಶುರು ಮಾಡಿಬಿಡವು. ಸೊ ಅಂದರೆ ಸ್ಯಾಟರ್ಡೆ ಸಂಡೇ ಎಲ್ಲ ಬರೋದು. ಅವಾಗ ಇಷ್ಟ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ವಿ. ತುಂಬ ಇಷ್ಟ ಅವಾಗ ನಮಗೆ ಪ್ರೇಮ ಅವರು ಅಂದರೆ ಅಷ್ಟು ಇಷ್ಟ ಆಗ್ತಿತ್ತು. ಲೇಟಾಗಿ ನೋಡ್ತಾ ಇದ್ದಾರೆ ನೋಡಿ ಇವಾಗ. ಅದಕ್ಕೆ ಅದನ್ನೇ ನೆನೆಸ್ಕೊಂಡು ಆ ಸೀನಲ್ಲಿ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ಅಮ್ಮ ಸಹನ ಅಂತ ಯಾಕಮ್ಮ ಹೆಸರಿಟ್ಟೆ, ಸಹನೆಯಿಂದ ಎಲ್ಲಾನು ಸಹಿಸ್ಕೊಳ್ತೀನಿ ಅಂತನಾ ಅಂತ ಅಂದ್ಬಿಟ್ಟು ಡೈಲಾಗ್ ಬರುತ್ತೆ. ಅದನ್ನ ನಮ್ಮ ಅಮ್ಮಂಗೆ ನಾನು ಯಾವಾಗ ರೇಗಿಸ್ತಾ ಇರ್ತೀನಿ. ನನಗೂ ರಮ್ಯಂಗೂ ಜಗಳ ಆದಾಗ, ಅಮ್ಮ ಸೌಮ್ಯ ಅಂತ ಯಾಕಮ್ಮ ಹೆಸರಿಟ್ಟೆ, ಸೌಮ್ಯವಾಗೆಲ್ಲ ಸಹಿಸ್ಕೊತೀನಿ ಅಂತನಾ ಅಮ್ಮ ಅಂತ ಅಂದ್ಬಿಟ್ಟು ಅದನ್ನ ರಕ್ಷಿತಾ ನೆನೆಸ್ಕೊಂಡು ರೇಗಿಸ್ತಾ ಇದ್ಲು. ನಮ್ಮ ಶಿವು ಹೊಸ ಕುಕ್ಕರ್ ತಗೊಂಡ್ಬಂದಿದ್ದಾನೆ. ಸೊ ಅದನ್ನ ತೋರಿಸ್ತಾ ಇದ್ದೆ, ಎಲ್ಲರೂ ಕುಕ್ಕರ್ ನೋಡಿ ಅಂತೇಳಿ. ಪ್ರೆಸ್ಟೀಜ್ ಕಂಪ್ನಿದು. ಸೊ ಚೆನ್ನಾಗಿದೆ. ನಾನು ಅಷ್ಟರಲ್ಲಿ ಬಿರಿಯಾನಿ ಮಾಡ್ಬೇಕಲ್ವ, ಸೊ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾಯ್ಸ್ ಡಿಸ್ಟರ್ಬೆನ್ಸ್ ಅವರಲ್ಲಿ ಮಾತಾಡ್ತಿದ್ದಾರೆ. ನಾನು ಇಲ್ಲಿ ಬ್ಲಾಗ್ ಶುರು ಮಾಡಿದ್ದೀನಲ್ಲ, ಹಂಗಾಗಿ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಹಾಗೆ ಟೊಮ್ಯಾಟೊ. ಬಿರಿಯಾನಿ ಒಂದೇ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ. ತಗೊಂಡ್ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ ಕಣ, ಕ್ಯೂಟ್ ಆಗಿದೆ. ರಕ್ಷಿತನ್ ತರ ನಾನೇ ಸೆಲೆಕ್ಟ್ ಮಾಡಿದ್ದು ಫ್ರೆಂಡ್ಸ್. ರಕ್ಷಿತ್ ಅವರು ನೀವು ಹೋಗಿದ್ರಾ? ಇಲ್ಲ, ಫೋಟೋ ಕಳಿಸಿದ್ರಲ್ಲ ಹಂಗ. ನಾನು ಇವ್ರು ಯಾವಾಗ ಸೆಲೆಕ್ಟ್ ಮಾಡಿದ್ರು ತರ್ತಿರ್ಲಿಲ್ಲ ಫ್ರೆಂಡ್ಸ್. ಅಂತೂ ಎಲ್ಲ ಬರ್ತವೆ ಫ್ರೆಂಡ್ಸ್. ನೋಡಿ, ಒಂದು ಊಟದ ಬಾಕ್ಸ್ ಬರ್ತಿರ್ಲಿಲ್ಲ. ಈಗ ಎಲ್ಲ ಒಂದಾಗ ಬರ್ತವೆ ಫ್ರೆಂಡ್ಸ್. ಈಗ ನೀವ್ ಹೇಳಿ. ಶಿವಗೆ ಆಗ ಗುಯ್ ಗುಯ್ ಅಂತ ಐತೆ. ಕುಕ್ಕರ್ ತಗೋನೆ ಬೇಡ ಬಿಡಿ, ಸುಮ್ಮನೆ ಆಗ್ತಿರ್ತೀರ ಅಂದ್ಮೇಲೆ ಇರೋದ್ರಲ್ಲೇ ಅಮ್ಮ ಹೆಂಗೋ ಬಂತಲ್ಲ, ಖುಷಿ ಪಡಮ್ಮ. ನನ್ ಸೊಸೆ ಮೂಲಕನಾರು ಬತ್ತದೆ ಅಂತ ನಮ್ಮ ಅಮ್ಮ ಖುಷಿ ಈಗ. ಆಸೆ ಪಡೋದು. ಈಗ್ಲಾರು ಬತ್ತಾದಲ್ಲ, ನನ್ ಮಗ ಈಗ್ಲಾರ ಕೇಳಲಿ ಅಂತ ಕೊಡ್ಸಿದ್ರು. ನನ್ ಸಂಸಾರ ಆಯ್ತು, ಮುಗೀತಿ ಸರ್, ಅವ್ರದೇ ಸಂಸಾರ. ಅವ್ರು ಸೇರಿ ಬಿರಿಯಾನಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀನಿ. ಸೌಮ್ಯಂಗೆ ಹೆಲ್ಪ್ ಮಾಡ್ತಾ ಇದೀನಿ. ನಾವು ರಮ್ಯಂಗೋಸ್ಕರ ವೇಟ್ ಮಾಡ್ತಾ ಇದೀವಿ, ಇನ್ನ ಬಂದಿಲ್ಲ. ಆಕ್ಚುಲಿ ಅವ್ಳು ಬರ್ತೀನಿ ಅಂತ ಹೇಳಿ ಎಷ್ಟು 1 hour ಆಯ್ತಾ? ಸೊ ಅವಳನ್ನ ಮಿಸ್ ಮಾಡ್ತಾ ಇದೀವಿ, ಇನ್ನ ಬಂದಿಲ್ಲ ಅಂತ ಹೇಳಿ. ಬರ್ತಾ ಇದೀನಿ ಆದ್ಮೇಲೆ ರೀಲ್ಸ್ ಮಾಡ್ಬೋದಿತ್ತು ನಾವು. ಹೌದು, ಮಿಸ್ ಮಾಡ್ಕೊತಾ ಇದೀವಿ. ಮತ್ತೆ ಇನ್ನೇನಿಲ್ಲ ರಕ್ಷಿತಾ, ಇವಾಗ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಅಷ್ಟೇ. ನಾನು ಹೋಗಿ ಕೊತ್ತಂಬರಿ ಸೊಪ್ಪನ್ನು ತಗೊಬಂದ್ಬಿಡ್ತೀನಿ. ಹಾಲು ತಗೊಂಡಂಗೆ ತಗೋಬರ್ತಾ ಇದಾರೆ ಇವಾಗ. ಹಾಲು ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಬರ್ತೀನಿ. ಈ ಡ್ರೆಸ್ ಎಲ್ಲ ಏನ್ ಪೂಜೆ ಮಾಡ್ತಿದ್ದ? ಫೋನ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಐಫೋನ್ ಕೊಡ್ತಿದ್ನಲ್ಲ, ಅವಾಗ ತಗೋಬೇಕಾದ್ರೆ ಒಂದಿನ ತಗತಾಳೆ, ಎಲ್ಲೋ ಇಟ್ಟಿರ್ತಾಳೆ. ಅವಳಿಗೆ ಅಷ್ಟೊಂದ್ ಬಟ್ಟೆಗಳವಲ್ಲ, ಆ ಸಂದಿಲ್ ಎಲ್ಲಿ ಇರ್ತದೆ ಅನ್ನೋದೇ ಅವಳಿಗೆ ಗೊತ್ತಿರಕ್ಕಿಲ್ಲ. ಕಮೆಂಟ್ ಹಾಕಿದ್ರು,
ಇದ್ರು ಅಷ್ಟೊಂದ್ ಬಟ್ಟೆ ತಗೋತೀರ ಲೈಟ್ ಇದು ಅಲ್ಲೇ ಹಾಕಿ ಇಲ್ಲಿ ಇದೆ ಲೈಟ್ ಇದು ಯಾಕೆ ಹಿಂಬಾರೆ ಅಷ್ಟೊಂದ್ ಬಟ್ಟೆ ತಗೋತೀರ ಹಾಕೊಂಡಿರೋ ಬಟ್ಟೆನೆ ಹಾಕುತ್ತಿರಲ್ಲ ಅಂತ ಕಮೆಂಟ್ ನೋಡ್ದಾಗ್ಲಿಂದ ಎಚ್ಚೆತ್ಕೋಬಿಟ್ಟೆ ಇನ್ಮೇಲೆ ಒಳಗಡೆ ಇರೋದೆಲ್ಲ ತೆಗ್ದು ಹಾಕೋಬೇಕು ಅಂತ. ನಾನು ಅದಕ್ಕೆ ಶೋ ಇವ್ರು ಅನುಬಂಧ ನೋಡಿ ಇವ್ರದ್ದು. ಅಣ್ಣ ತಮ್ಮನ ಈ ಅಣ್ಣ ರಮ್ಯಾ ಚೆನ್ನಾಗ್ ಕಾಣಿಸ್ತೈತೆ ಆಕ್ಚುಲಿ ಡ್ರೆಸ್ ಗೊತ್ತಾ ನಿಂಗೆ? ಚೂರ್ ಟೈಟ್ ದಪ್ಪಾಗಿದ್ದೀನಿ ಡುಮ್ಮಿ ಆಗಿದ್ಯಾ? ನೋಡಿ ಡುಮ್ಮಿ ಅಂತ ಬಾ ಬಿಟ್ಟು ಇಲ್ಲಿ. ಏನ್ ಬೇಕು? ವಾ ಅಕ್ಕ ಸಂಜೆ ಮಲಗಿಲ್ಲ ಆಯ್ತು ತಿನ್ಸ್ಬಿಟ್ಟು ಮಲಗಿಸ್ಬಿಟ್ಟು ನೀಟಾಗಿ ನಿದ್ದೆ ಮಾಡ್ತಾರೆ. ಆಮೇಲೆ ಏನ್ ಗೊತ್ತಾ ಇವನು ಏನಾದ್ರು ವಸ್ತು ಒಂದ್ ಕೈಗೆ ಕೊಡ್ಲಿಲ್ಲ ಅಂದ್ರೆ ಅಳೋದು 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 ಅದಕ್ಕೇನೆ ಬಂತು ಇಲ್ಲಿ ಇಲ್ಲಿ ನೋಡು ಬಂತು ಸ್ಟೈಲ್ ಯೂನಿಯನ್ ಮಾಡೋಗಿ ಮಾಡೋ ತರ ತನಕ ಬೇಗ ಬರೆ ಇನ್ನೇನ್ ನೀನ್ ಬಂದಲ್ಲ 8 ಗಂಟೆಗೆ. ಏನ್ ಮಾಡ್ದೆ ಗೊತ್ತಾ ಯಾಕೆ ಲೇಟ್ ಆಯ್ತು ಅಂದ್ರೆ ನಂಗೆ ಬಂದು ಏನೋ ತಿಂದಿರ್ಲಿಲ್ವಲ್ಲ ಗೋಲ್ಗಪ್ಪ ತಿನ್ನಕ್ ಹೋಗಿದ್ದೆ. ಹೊಟ್ಟೆ ತುಂಬಿರ್ತದೆ. ಏನು ಹೊಟ್ಟೆ ತುಂಬಿಲ್ಲ ಬರೀ ಒಂದೇ ಪ್ಲೇಟ್ ತಿಂದೆ ಅಷ್ಟೇ. ಹೊಟ್ಟೆ ಹಸಿತಾಯ್ತು ಇದಾಗದಕ್ಕೆ ಇನ್ನೊಂದ್ ಅರ್ಧ ಮುಕ್ಕಾಲ್ ಗಂಟೆ ಬೇಕೇ ಬೇಕು. ನಾನು ಹೇಳಿಲ್ವಾ ರಕ್ಷಿತಾ ಬೇಗ ಬಂದಿದ್ರೆ 6 ಗಂಟೆ 6:30ಗೆ ಇಷ್ಟ್ರಲ್ಲಿ ಆಗಿರ್ತಿರ್ಲಿಲ್ವಾ? ಅಕೌಂಟ್ ಮಾಡ್ಸಕ್ಕೆ ಮನೆಗೆ ಬಂದಿರೋ ನವೀನ್ ಅಕೌಂಟ್ ಮಾಡಿಸ್ಕೊಂತ ಇದ್ರು. ಅದಾದ್ಮೇಲೆ ನಾನು ತಿನ್ಕೊಂಡು ಆ ಚಿಕನ್ ಅಂಗಡಿನೂ ರಶ್ ಆಗುತ್ತೆ. ಹೌದಾ ಟಕಟಕ ಅಣ್ಣ ಹೊಸ ಕುಕ್ಕರ್ ತಂದಿದ್ದಾರೆ. ಏನಾಗ್ಬಿಡ್ತದು? ರೆಡಿ ಆಗಿದೆ. ಸ್ವಲ್ಪ ನಮ್ಮ ಮನೇಲಿ ಇವತ್ತು ಸ್ವಲ್ಪ ಗಲಾಟೆನೆ ಏನಂತಂದ್ರೆ ಎಲ್ಲರೂ ಸೇರ್ಕೊಂಡು ಹಾಲಲ್ಲಿ ಮಾತಾಡ್ತಾ ಇದ್ದಾರೆ. ನೋಡಿ ಬಿರಿಯಾನಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ ಇವಾಗ ಫ್ರೈ ಮಾಡಕ್ಕೆ ಅಂತ ಹೇಳಿ. ನಮ್ಮಮ್ಮ ಇಲ್ಲೇ ನಿಂತೈತೆ ನನ್ ಕಂಪ್ನಿ ಕೊಡಕ್ಕೆ ಎಲ್ಲರೂ ಹಾಲಲ್ಲಿ ಇದ್ದಾರೆ ಅಂತ. ರಮ್ಯಾ ರಮ್ಯಾ ಕಿಚನ್ ಬಂದ್ರೆ ಒಂದ್ ರೀಲ್ಸ್ ಮಾಡೋಣ 3 ಜನನು. ನೀನ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ದು. ಕುಕ್ಕರ್ ಎಲ್ಲ ಮಾಡ್ತಿದ್ಯಾ? ಸುಳ್ಳು ಹೇಳ್ದೆ ಮೇಲಿಂದ ಮೇಲ್ಗಡೆಯಿಂದ ತೆಗ್ದಕ್ಕೆ ಸುಮ್ಮನೆ ಮಾಡ್ಬಿಟ್ಟಿದೀನಿ. ತೊಳೆಯಕ್ಕೆ ಬೇಜಾರು ಗೊತ್ತಾ ಬೆಳಗ್ಗೆ ಬಾರನು ಆಯ್ತಲ್ವಾ ಅದು ಹೆವಿ ಬಾರ. ನಾನೇ ತಗೊಂಡು ಹೋಗ್ತೀನಿ. ಮಮ್ಮಿ ಅಯ್ಯ 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 ರಕ್ಷಿತಾ ಯಾವ್ದಾದ್ರು ಸಾಂಗ್ ಸೆಲೆಕ್ಟ್ ಮಾಡ್ರು ಅವರಲ್ಲ ಸೆಲೆಕ್ಟ್ ಮಾಡಕ್ಕೆ ಯಾವ್ದು ಮಾಡೋದು ನಾವು ರೀಲ್ಸ್ ಮಾಡಿದೀವಲ್ಲ ಅದಕ್ಕೆ ನೋಡಲಿ ಅವ್ನು ಏನ್ ಮಾಡ್ತಾನೆ ಅದನ್ನ ನೀವು ಮಾಡ್ಬೇಕು. ಅದು ಆಮೇಲೆ ಚಾಕೆ ನೋಡು ಕೈ ತುಳಿಬೇಕು ಅಂತ ಅವನ್ ಕೈ ತುಳಿದ್ನಲ್ಲ ಕೈ ತುಳಿಬೇಕು. ಮೂರು ಫ್ರೀನಾ ಗೊತ್ತಿಲ್ಲ ನಂಗೆ. 3 ಆಯ್ತಲ್ಲ 1 kgಗೆ 2 ಪಪ್ಪ ಪಪ್ಪಾದ್ರು
ಹಾಗೆ ಫ್ರೆಂಡ್ಸ್ ಕಿಚನ್ನಲ್ಲಿ ರೀಲ್ಸ್ ಮಾಡ್ತಾ ಹಂಗೆ ಬಿರಿಯಾನಿ ಕೂಡ ಮಾಡ್ತಾಯಿದ್ದೆ. ಹಾಗೆ ಗ್ಯಾಪಲ್ಲಿ ಒಂದು ರೀಲ್ಸ್ ಮಾಡ್ಕೊಂಡ್ವಿ. ಸೊ ಫೈನಲಾಗಿ ಬಿರಿಯಾನಿ ಎಲ್ಲ ಮಾಡಿದ್ಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಬಿಟ್ಟು ರಮ್ಯಾ ಹಾಗೆ ಶಿವು ಅವರು ರಕ್ಷಿತಾ ಎಲ್ಲ ಹೊರಡ್ತೀವಿ ಅಂತ ಹೊರಟ್ರು. ಸೊ ಒಂಥರ ತುಂಬ ದಿನ ಆಗಿತ್ತು ಎಲ್ಲರೂ ಈ ಥರ ಸೇರಿ. ನಿಮಗೆ ನೋಡಿರ್ಬೋದು ಇವಾಗ ರಕ್ಷಿತಾ ಕೂಡ ಜಾಯ್ನ್ ಆಗಿದ್ದಾಳೆ. ಸೊ ಇವತ್ತಂತೂ ನಂಗೆ ತುಂಬ ಖುಷಿ ಆಯ್ತು ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿಕೊಂಡಿದ್ದು. ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.